ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತಿನ ತಾರೀಕು ಬಂದು 17 ಸೆಪ್ಟೆಂಬರ್ 2024. ಓಕೆ, ಸೊ ಸೀದಾ ಮಾರ್ಕೆಟ್ನ ಒಂದು ಓವರ್ವ್ಯೂಗೆ ಜಂಪ್ ಆಗೋಣ. ನಿಫ್ಟಿ ಬಂದು 34 ಪಾಯಿಂಟ್ಸಿಂದ ಜಂಪ್ ಆಗಿದೆ. ನಿಫ್ಟಿ ಫ್ಲಾಟ್ ಪರ್ಫಾರ್ಮೆನ್ಸ್ನ ಇವತ್ತು ಕೂಡ ಕಂಟಿನ್ಯೂ ಮಾಡಿದೆ. ನಿಫ್ಟಿ ಬ್ಯಾಂಕ್ ಮತ್ತು ಫ್ಲಾಟ್ ಪರ್ಫಾರ್ಮೆನ್ಸ್ 0.07% ಅಪ್. ನಿಫ್ಟಿ ಮಿಡ್ ಕ್ಯಾಪ್ -0.13%, ನಿಫ್ಟಿ ಸ್ಮಾಲ್ ಕ್ಯಾಪ್ -72.20 ಅಂದರೆ -0.37% ಡೌನಲ್ಲಿದೆ. ಸೊ ಅಡ್ವಾನ್ಸ್ ಡಿಕ್ಲೈನ್ ನೋಡಿದ್ರೆ ಅಡ್ವಾನ್ಸ್ ಕಡೆ ಕಮ್ಮಿ ಇದೆ, ಡಿಕ್ಲೈನಲ್ಲಿ ಜಾಸ್ತಿ ಇದೆ. ಸೊ ನನ್ನ ಹತ್ರನೂ ನೀವು ನೋಡ್ಬೋದು, ನನ್ನ ಪೋರ್ಟ್ಫೋಲಿಯೋಲು ಕೂಡ ಮಿಡ್ ಕ್ಯಾಪ್ದು ಸ್ಮಾಲ್ ಕ್ಯಾಪ್ದು ಜಾಸ್ತಿ ಸ್ಟಾಕ್ಸ್ ಇದೆ. ಇವತ್ತು ಆ ಸೆಕ್ಟರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋ ಕಾರಣ ನಮ್ಮ ಪೋರ್ಟ್ಫೋಲಿಯೋ ಅಷ್ಟು ಚೆನ್ನಾಗಿ ಮಾಡಿಲ್ಲ, ಬಟ್ ನಿಫ್ಟಿನ ಬೀಟ್ ಮಾಡಿದೆ. ಸೊ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಬಂದು ತಿಳಿಸಿ ಇವತ್ತು ಯಾರ್ಯಾರ ಪೋರ್ಟ್ಫೋಲಿಯೋ ನಿಫ್ಟಿನ ಬೀಟ್ ಮಾಡಿದೆ ಅಂತ, ಓಕೆನಾ? ಇನ್ನು ಸೆಕ್ಟೋರಿಯಲ್ ಪರ್ಫಾರ್ಮೆನ್ಸ್ನ ನೋಡಿದ್ರೆ ನಿಫ್ಟಿ ಮೀಡಿಯಾ ಇವತ್ತು ಕೂಡ ಸೆಕ್ಟೋರಿಯಲ್ ಪರ್ಫಾರ್ಮೆನ್ಸ್ನ ನೋಡಿದ್ರೆ ನಿಫ್ಟಿ ರಿಯಲ್ಟಿ ಇವತ್ತು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, 0.16%. ನೆಕ್ಸ್ಟ್ ಫಾಲೋಡ್ ಬೈ ನಿಫ್ಟಿ ಆಟೋ, ಎನರ್ಜಿ, FMCG. ನಿಫ್ಟಿ IT ಇವತ್ತು ಫ್ಲಾಟ್ ಪರ್ಫಾರ್ಮ್ ಇದೆ. ಸೊ ಹೀನಾಯವಾಗಿ ಪರ್ಫಾರ್ಮ್ ಮಾಡಿರೋದು 4 ಸೆಕ್ಟರ್: ನಿಫ್ಟಿ ಫಾರ್ಮಾ, ನಿಫ್ಟಿ ಮೆಟಲ್, ನಿಫ್ಟಿ PSU ಬ್ಯಾಂಕ್, ನಿಫ್ಟಿ ಮೀಡಿಯಾ. ಸೊ ಮುಂದೆ ಹೋದರೆ ಇವತ್ತಿನ ಹಾಟ್ ಫೇವ್ರೇಟ್ ಸ್ಟಾಕ್ ಬಂದು ಬಜಾಜ್ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್. ಸೊ ನೆನ್ನೆಯಂತೆ ಇವತ್ತು ಕೂಡ 10% ಅಪ್ಪರ್ ಸರ್ಕ್ಯೂಟಲ್ಲಿ ಕ್ಲೋಸ್ ಆಗಿದೆ ಅಲ್ವಾ? ಸೊ ಸ್ಟಾಕು ಇವತ್ತು ಕೂಡ 16.5 ರೂಪೀಸ್ ಜಂಪ್ ಆಗಿ 182 ರೂಪೀಸ್ ಹತ್ತತ್ರಕ್ಕೆ ಹೋಗಿ ನಿಂತಿದೆ. ಸೊ ಸ್ಟಾಕ್ನ ಬಂದು ಮಾರ್ಕೆಟ್ ಕ್ಯಾಪ್ನ ನಾವು ನೋಡಿದ್ರೆ ಸ್ಟಾಕ್ದು ನೋಡಿ, ಆಲ್ರೆಡಿ ಮಾರ್ಕೆಟ್ ಕ್ಯಾಪ್ 1,51,000 crore ದಾಟಿದೆ. ಸೊ ನೆನ್ನೆ ನಾನು ಹೇಳಿದ್ದೆ ಇದ್ರದ್ದು ಸ್ಕ್ರೀನರಲ್ಲಿ ಅಪ್ಡೇಟ್ ಆಗಿಲ್ಲ ಅಂತ. ನೋಡಿ, ಇದ್ರದ್ದು ರಿಯಲ್ ಮಾರ್ಕೆಟ್ ಕ್ಯಾಪ್ ಈಗ ಅಪ್ಡೇಟ್ ಆಗಿದೆ. ಸೊ IPO ಶುರುವಾದಾಗ 58,000 ಮಾರ್ಕೆಟ್ ಕ್ಯಾಪ್ ಇತ್ತು, ಇವತ್ತು 1,51,000 crore ಮಾರ್ಕೆಟ್ ಕ್ಯಾಪ್ ಆಗಿದೆ. ಸೊ PE ರೇಷಿಯೋ IPO ಶುರುವಾದಾಗ 33 ಸಮಥಿಂಗ್ ಚೇಂಜ್ ಇತ್ತು, ಸೊ ಇವಾಗ PE ರೇಷಿಯೋ 87 ಆಗಿದೆ. ಸೊ ಕ್ವಶನ್ ಏನಪ್ಪ ಎಲ್ಲರಿಗೂ ಆಗುತ್ತೆ? ಸೊ ನಮ್ಮ ಮನಸ್ಸಲ್ಲಿ ಒಂದು ಮೂಡುತ್ತೆ, ಇಂಥ ಮಾರ್ಕೆಟ್ ಕ್ಯಾಪು 2 ದಿನಕ್ಕೆ ಇಷ್ಟೊಂದಾಗಿದೆ ಮತ್ತು 2 ದಿನಕ್ಕೆ PE ರೇಷಿಯೋ ತುಂಬ ಹೈ ಆಗಿದೆ. ಸೊ ಇಂಥ PE ರೇಷಿಯೋದಲ್ಲಿ ನಾವು ಇದನ್ನು ಬೈ ಮಾಡಬೇಕಾ ಅನ್ನೋ ಕ್ವಶನ್ನು ಒಂದು ಬರುತ್ತೆ. ಸೊ ಆ್ಯಸ್ ಎ ರಿಯಲ್ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ? ಸೊ ಇಷ್ಟು ದೊಡ್ಡ ಹೈ PE ಆದಮೇಲೆ ಬೈ ಮಾಡೋದಕ್ಕೆ ಹೋಗಲ್ಲ, ಸ್ವಲ್ಪ ಕೆಳಗೆ ಬೀಳೋಕ್ಕೆ ಕಾಯ್ತಾರೆ. ಓಕೆ, ಸೊ ಸ್ಟಾಕು ಕೆಳಗೆ ಬಿದ್ದಾಗ ಅದನ್ನು ಬೈ ಮಾಡ್ತಾರೆ. ಇರಲಿ, ಸೊ ಯಾರಿಗೆ IPO ಅಲ್ಲಿ ಪ್ರೈಸ್ ಲಿಸ್ಟ್ ಆಗುತ್ತಲ್ವ, ಇಲ್ಲಿಂದ 30% 40% ಗೇನ್ಸ್ ಬರುತ್ತೋ ಅದನ್ನು ಕಬಳಿಸ್ಕೊಳ್ಳೋಕ್ಕೆ ಎಲ್ಲ ಇನ್ವೆಸ್ಟರ್ಸು ಮುಂದಾಗಿದ್ದಾರೆ. ಸೊ ಯಾರು 30% 40% ಅಥವಾ 50% ಸ್ಟಾಕ್ 3-4 ಡೇಸಲ್ಲಿ ಮೇಲಕ್ಕೆ ಹೋದರೆ 50% ರಿಟರ್ನ್ಸ್ ಬಂದರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳಿ? ಸೊ ಹಾಗಾಗಿ ಇನ್ವೆಸ್ಟರ್ಸು ಇದರಲ್ಲಿ ಸಖತ್ತಾಗಿ ಬೈ ಮಾಡ್ತಾ ಇದ್ದಾರೆ. ಸೊ PE ರೇಷಿಯೋ ಅದೆಲ್ಲ ತುಂಬ ಡೀಟೈಲ್ ಹೋಗೋರಿಗೆ ಅರ್ಥ ಆಗುತ್ತೆ. ಸೊ ಮೇಲ್ಗಡೆ ನೋಡಿದ್ರೆ ಸಾಕಪ್ಪ, ನಮಗೆ IPO ಅಲ್ಲಿ ಲಿಸ್ಟಿಂಗ್ ಆದರೆ 30-40% ಗೇನ್ಸ್ ಬಂದರೆ ಸಾಕು ಅನ್ನೋರು ಈಗ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ನೋಡಿ, ಬಜಾಜ್ ಹೌಸಿಂಗ್ ಫೈನಾನ್ಸ್ ಶೇರ್ ಹಿಟ್ 10% ಅಪ್ಪರ್ ಸರ್ಕ್ಯೂಟ್. ಸೊ ಬ್ರೋಕರೇಜಸ್ ಸೇಸ್ ಬೈ ಚೆಕ್ ಟಾರ್ಗೆಟ್ ಪ್ರೈಸ್ ಅನ್ನೋ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿದೆ. ಸೊ ಯಾವ ಬ್ರೋಕರ್ ಅಂತ ನಾವು ನೋಡಿದ್ರೆ ಫಿಲಿಪ್ ಕ್ಯಾಪಿಟಲ್ ಅವರು ಫರ್ದರ್ ಅಪ್ಸೈಡ್ ಸ್ಟಾಕಲ್ಲಿ ನೋಡ್ತಾ ಇದ್ದಾರೆ. ಅವರು ಬೈ ಅನ್ನೋ ಟ್ಯಾಗನ್ನು ಕೊಟ್ಟಿದ್ದಾರೆ. ಸೊ ಎಲ್ಲಿವರೆಗೂ ಹೋಗ್ಬೋದು ಅನ್ನೋದನ್ನು ನಾವು ಈ ಆರ್ಟಿಕಲಲ್ಲಿ ನೋಡೋಣ. ಸೊ ನೋಡಿ, ಶೇರ್ ಫಿಲಿಪ್ ಕ್ಯಾಪಿಟಲ್ಸ್ ಅವರು ಎಷ್ಟಕ್ಕೆ ಬೈ ಟ್ಯಾಗನ್ನು ಕೊಟ್ಟಿದ್ದಾರೆ ಅಂದರೆ ಟಾರ್ಗೆಟ್ ಪ್ರೈಸು 210 ರೂಪೀಸ್ನ ಟಾರ್ಗೆಟ್ ಪ್ರೈಸ್ ಸೆಟ್ ಮಾಡಿದ್ದಾರೆ. ಸೊ ಲಿಸ್ಟಿಂಗ್ ಗೇನ್ಸ್ ಎಷ್ಟೆಲ್ಲ ಆಗಿತ್ತು? 149 ರೂಪೀಸ್ ಅಥವಾ 150 ರೂಪೀಸ್ಗೆ ಲಿಸ್ಟ್ ಆಗಿತ್ತು. ಸೊ ಅಲ್ಲಿಂದ 3 ಪಟ್ಟು ಜಾಸ್ತಿ ಆಗುತ್ತೆ ಅನ್ನೋ ಒಂದು ಟಾರ್ಗೆಟ್ ಪ್ರೈಸ್ನ ಕೊಟ್ಟಿದ್ದಾರೆ. ಸೊ ಸ್ಟಾಕ್ ಈಗಾಗಲೇ ಡಬಲ್ ಆಗಿದೆ ಲಿಸ್ಟಿಂಗಿಂದ. ನಾಟ್ ಲಿಸ್ಟಿಂಗಿಂದ, IPO ಪ್ರೈಸಿಂದ ಈಗಾಗಲೇ ಸ್ಟಾಕು ಡಬಲ್ ಆಗಿದೆ. ಸೊ ಫಿಲಿಪ್ ಕ್ಯಾಪಿಟಲ್ ಅನ್ನೋ ಗ್ರೂಪ್ಗೆ ಏನು ಸ್ಟ್ರಾಂಗ್ ಪ್ರಾಸ್ಪೆಕ್ಟ್ಸ್ ಬಜಾಜ್ ಹೌಸಿಂಗಲ್ಲಿ ಕಾಣುತ್ತೆ ಅಂತ ನೋಡಿದ್ರೆ, ಸೊ ಸ್ವೀಟ್ ಸ್ಪಾಟ್ ಆಫ್ ದ ₹50 lakh ಹೋಮ್ ಲೋನ್ ಸೆಗ್ಮೆಂಟ್, 50 ಲಕ್ಷ ಹೋಮ್ ಲೋನ್ ಸೆಗ್ಮೆಂಟ್ ಇದಕ್ಕೆ ಸ್ವೀಟ್ ಸ್ಪಾಟ್ ಆಗಿ ಕಾಣುತ್ತೆ. ಇದು ಇಂಡಿಯಾದ ಹೋಮ್ ಲೋನ್ ಮಾರ್ಕೆಟಲ್ಲಿ 65% ಕವರ್ ಮಾಡುತ್ತೆ. ಹಾಗಾಗಿ ಇನ್ 3 years ಬ್ರೋಕರೇಜ್ ಎಕ್ಸ್ಪೆಕ್ಟ್ಸ್ ದ ಬ್ಯಾಲೆನ್ಸ್ ಶೀಟ್ ಟು ಬಿ ನಾರ್ತ್ ಆಫ್ ₹2 lakh crore. ಸೊ ಇನ್ನು 2 ವರ್ಷದಲ್ಲಿ ಬ್ರೋಕರೇಜ್ ಅಥವಾ 3 ವರ್ಷದಲ್ಲಿ ಈ ಬ್ರೋಕರೇಜ್ ಫರ್ಮು ಬಜಾಜ್ ಹೌಸಿಂಗ್ ಫೈನಾನ್ಸ್ದು ಬ್ಯಾಲೆನ್ಸ್ ಶೀಟ್ ಬಂದು 2 ಲಕ್ಷ ಕೋಟಿ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡಿದ್ದಾರೆ. ಸೊ ಇವಾಗ ಶೇರ್ ಪ್ರೈಸ್ ಬಂದು 210 ರೂಪೀಸ್ ಟಾರ್ಗೆಟನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇನ್ವೆಸ್ಟರ್ಸು ತುಂಬ ಸಖತ್ತಾಗಿ ಬೈ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಶೇರ್ ಬಂದು ಬ್ಲೂ ಡಾರ್ಟ್ ಎಕ್ಸ್ಪ್ರೆಸ್. ಸೊ ಬ್ಲೂ ಡಾರ್ಟ್ ಅವ್ರದ್ದು ಶೇರ್ ಇವತ್ತು 9.86% ಮೇಲಕ್ಕೆ ಹೋಗಿದೆ.
ಸೊ ಇನ್ಫ್ಯಾಕ್ಟ್ ನಿಮ್ಮ ಆ್ಯಪ್ಗಳಲ್ಲಿ ನಿಯರ್ಲಿ 12% ಮೇಲಕ್ಕೆ ಹೋಗಿ ಕ್ಲೋಸ್ ಆಗಿದೆ. ನಿಯರ್ಲಿ ₹1000 ಮೇಲಕ್ಕೆ ಹೋಗಿ ಸ್ಟಾಕ್ ಪ್ರೈಸ್ ಕ್ಲೋಸ್ ಆಗಿದೆ. ಇರಲಿ, ಸೊ 10% ಅಂತ ನಾವು ಲೆಕ್ಕ ತಗೊಂಡ್ರು ₹900 ಆಯಿತು. ಸೊ ಸ್ಟಾಕು ತುಂಬ ಚೆನ್ನಾಗಿರೋ ಸ್ಟಾಕು. ಇದನ್ನು ಯಾರೂ ಕೂಡ ಜಾಸ್ತಿ ಡಿಸ್ಕಸ್ ಮಾಡಲ್ಲ, ಎಲ್ಲರೂ ಹೇಳಿದ್ದನ್ನೇ ಹೇಳ್ತಾ ಇರ್ತಾರೆ. ಸೊ ನಾನು ಹೊಸ ಸ್ಟಾಕ್ಸ್ನ ನಿಮಗೆ ಹೇಳ್ತಾ ಇರ್ತೀನಿ. ಖಂಡಿತ ಈ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಿ ನಿಮಗೆ ಒಳ್ಳೆ ಪ್ರಾಫಿಟನ್ನು ತಗೊಳ್ಳಿ. ಏನಕ್ಕೆ ಸ್ಟಾಕು ಇಷ್ಟು ಹ್ಯೂಜ್ ಜಂಪನ್ನು ಕೊಟ್ಟಿದೆ ನೋಡಿ. ಬಿಗ್ ವಾಲ್ಯೂಮ್ಸ್ ಜಂಪ್ ಎಟ್ ಬ್ಲೂ ಡಾರ್ಟ್ ಎಕ್ಸ್ಪ್ರೆಸ್ ಲಿಮಿಟೆಡ್ ಕೌಂಟರ್. ಸೊ ಹ್ಯೂಜ್ ವಾಲ್ಯೂಮ್ಸು ಟ್ರೇಡ್ ಆಗಿರೋ ಒಂದು ನ್ಯೂಸ್ ಬಂದಿದೆ. ಸೊ ಹಾಗಾಗಿ ಇವತ್ತು ಬ್ಲೂ ಡಾರ್ಟ್ ಎಕ್ಸ್ಪ್ರೆಸ್ ಶೇರು ತುಂಬ ಹೈ ಹೋಗಿ ಕ್ಲೋಸ್ ಆಗಿದೆ. ಹ್ಯೂಜ್ ವಾಲ್ಯೂಮ್ಸ್ ಅಂದರೆ ಎಷ್ಟು ನೋಡಿ. ಸೊ ಬ್ಲೂ ಡಾರ್ಟ್ ಎಕ್ಸ್ಪ್ರೆಸ್ ಲಿಮಿಟೆಡ್ ಸಾ ವಾಲ್ಯೂಮ್ ಆಫ್ 9.37 ಲ್ಯಾಕ್ ಶೇರ್ಸ್, ಸುಮಾರು 9.37 ಲಕ್ಷ ಶೇರ್ಸ್ ಮಧ್ಯಾಹ್ನ 2:15ಗೆ ಟ್ರೇಡ್ ಆಗಿರೋ ನ್ಯೂಸ್ ಬಂದಿದೆ. ಇದು 130 ಟೈಮ್ಸ್ ಜಾಸ್ತಿ. 2 ವೀಕ್ ಆ್ಯಾವ್ರೇಜ್ ಡೈಲಿಗೆ ಕಂಪೇರ್ ಮಾಡಿದ್ರೆ 130.37% ಜಾಸ್ತಿ ಆಗಿದೆ. ಸೊ ಇವತ್ತು ಹ್ಯೂಜ್ ವಾಲ್ಯೂಮ್ ಅಂದರೆ 9.37 ಲ್ಯಾಕ್ಸ್ ಟ್ರೇಡ್ ಆಗಿರೋ ಕಾರಣ ಬ್ಲೂ ಡಾರ್ಟ್ನ ಶೇರು ಮೇಲಕ್ಕೆ ಹೋಗಿದೆ. ಈ ಶೇರಿನ ಬೆಲೆ ಬಂದು 9,000 ಇದೆ, ಆದ್ರೂ ಶೇರು ಮೇಲಕ್ಕೆ ಹೋಗುತ್ತೆ. ಸೊ ಒಂದು ಆರ್ಟಿಕಲಲ್ಲಿ ಪಬ್ಲಿಷ್ ಆಗಿತ್ತು, ಇನ್ನೇನು 5 ಡಿಜಿಟ್ನ ಟಚ್ ಆಗುತ್ತೆ ಶೇರ್ ಪ್ರೈಸ್ ಅಂತ. ಏನಕ್ಕೆ ಇದರಲ್ಲಿ ಕಮ್ಮಿ ಇಲ್ಲ ಅಂತ ನಾವು ನೋಡಿದ್ರೆ, ಸೊ Q4 ರಿಸಲ್ಟ್ಸು ತುಂಬ ಸ್ಟ್ರಾಂಗ್ ಆಗಿ ಪಬ್ಲಿಷ್ ಮಾಡಿತ್ತು. ಹಾಗಾಗಿ ಆವಾಗಲೇ ಶೇರು 6% ಮೇಲಕ್ಕೆ ಹೋಗಿ 52 ವೀಕ್ ಹೈನ ಟಚ್ ಆಗಿತ್ತು. ಸೊ ಇದೆಲ್ಲ ಒಂದು ಪಾಸಿಟಿವ್ ನೋಟ ಈ ಶೇರಿನ ಮೇಲೆ. ಸೊ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ, ಕ್ವಾರ್ಟರ್ಲಿ ರಿಸಲ್ಟ್ಸ್ ಚೆನ್ನಾಗಿ ಬರ್ತಾ ಇದೆ ಅಂತ ಇದ್ಮೇಲೆ ಯಾವುದೇ ರೀತಿ ಶೇರಲ್ಲಿ ಮೋಸ ಇಲ್ಲ. ಸೊ ಇದರದ್ದು ಒಂದು ಟೆಕ್ನಿಕಲ್ ಚಾರ್ಟ್ನ ವ್ಯೂ ನೋಡಿದ್ರೆ ನಾವು ಸೊ ಶೇರಲ್ಲಿ ಒಂದು ಯು ಪ್ಯಾಟರ್ನ್ನ ನಾವು ನೋಡ್ಬೋದು ಅಲ್ವಾ. ಸೊ ಯು ಪ್ಯಾಟರ್ನ್ಗೆ ನೋಡಿ, ಸೊ ಸ್ಟಾಕು ಆಲ್ ಟೈಮ್ ಹೈ ಹತ್ತಿರ ಒಂದು ಕ್ಲೋಸಿಂಗ್ನ ಕೊಟ್ಟಿದೆ. ಸ್ಟಾಕ್ ಇಲ್ಲಿಂದ ಮೇಲಕ್ಕೆ ಹೋದರೆ ಸೊ ಖಂಡಿತ ಒಂದು ಹ್ಯೂಜ್ ಜಂಪನ್ನು ನಾವು ಈ ಸ್ಟಾಕಲ್ಲಿ ನೋಡ್ತೀವಿ. ಸೊ ಬ್ರೇಕ್ಔಟ್ ಅಂತ ಕೊಟ್ಟರೆ ಖಂಡಿತ ಇದು 5 ಡಿಜಿಟ್ಸ್ ಟಚ್ ಆಗಿ ಅದ್ರ ಮೇಲೆ ಹೋಗುತ್ತೆ, 10,000 ಟಚ್ ಆಗಿ ಅದ್ರ ಮೇಲೆ ಕೂಡ ಹೋಗೋ ಸಾಧ್ಯತೆ ಇದೆ. ಸೊ ನೋಡಿ, ಸ್ಟಾಕ್ ಆಲ್ ಟೈಮ್ ಟಚ್ ಆಗಿ ನಿಯರ್ಲಿ ಇಲ್ಲಿ ಸೊ ₹9,000 ಟಚ್ ಆಗಿ ಇದು 5,800 ರೇಂಜ್ಗೆ ಬಂದಿತ್ತು. ಸೊ ಸ್ಟಾಕು ಆಲ್ಮೋಸ್ಟ್ 40% ಡೌನ್ ಸೈಡಲ್ಲಿ ಬಂದಿತ್ತು ಅಲ್ವಾ. ಸೊ ಅಲ್ಲಿ ಇನ್ವೆಸ್ಟ್ ಮಾಡಿದವರು ಇವತ್ತು ಮತ್ತೆ ಸ್ಟಾಕು ನಿಮಗೆ ಡಬಲ್ ಆಗಿದೆ, ಡಬಲ್ ಆಗೋ ಹತ್ತತ್ರದಲ್ಲಿ ಇದೆ ಅಲ್ವಾ. ಸೊ ಯಾವತ್ತೂ ಅಷ್ಟೇ ಸ್ಟಾಕಲ್ಲಿ ಟೈಮ್ ಕೊಟ್ಟಷ್ಟು ಕಾಂಪೌಂಡಿಂಗ್ ಚೆನ್ನಾಗಿ ಆಗುತ್ತೆ. ಸೊ ನೋಡಿ, ಟೈಮ್ ಕೊಟ್ಟಾಗ ಎಷ್ಟು ಚೆನ್ನಾಗಿ ಕಾಂಪೌಂಡಿಂಗ್ ಆಗಿದೆ. ಸೊ ಫಸ್ಟ್ ರೆಸಿಸ್ಟೆನ್ಸ್ ಈ ದೊಡ್ಡ ಬ್ರೇಕ್ಔಟ್, ಇಲ್ಲಿ ಸ್ಟಾಕು ಈ ರೆಸಿಸ್ಟೆನ್ಸ್ನ ಬ್ರೇಕ್ಔಟ್ ಮಾಡಿದ್ದು, ಅದಾದಮೇಲೆ ಮತ್ತೆ ನಿಮಗೆ ಹೈ ಹೋಗೇ ಇದೆ. ಹೌದು, ಇಲ್ಲೊಂದು ಶಾರ್ಟ್ ಫಾಲನ್ನು ಕೊಟ್ಟಿತ್ತು. ಇವಾಗ ಈ ಕನ್ಸಾಲಿಡೇಷನ್ ಫೇಸ್ ಆದಮೇಲೆ ಸ್ಟಾಕ್ ಇವತ್ತು ಬ್ರೇಕ್ಔಟನ್ನು ಕೊಟ್ಟು ಮೇಲಕ್ಕೆ ಹೋಗಿದೆ. ನೆಕ್ಸ್ಟ್ ಶೇರ್ ಯಾವುದು ಅಂತ ನಾವು ನೋಡಿದ್ರೆ ನಿಯೋಜನ್ ಕೆಮಿಕಲ್ಸ್. ಸೊ ನಿಯೋಜನ್ ಕೆಮಿಕಲ್ಸಲ್ಲಿ ಇವತ್ತು ಹ್ಯೂಜ್ ಜಂಪನ್ನು ನಿಯೋಜನ್ ಕೆಮಿಕಲ್ಸ್ ಕೊಟ್ಟಿದೆ. 12% ಜಂಪನ್ನು ನಿಯೋಜನ್ ಕೆಮಿಕಲ್ ಮಾಡಿ ₹192 ಜಾಸ್ತಿ ಆಗಿದೆ. ಸೊ ಏನಪ್ಪ ದಿಢೀರ್ ಅಂತ ಈ ಸ್ಟಾಕು ಇಷ್ಟು ಜಂಪ್ ಆಯಿತು ಅಂತ ನೋಡಿದ್ರೆ, ಸೊ PE ರೇಷಿಯೋ ಬಂದು 125 ಇದೆ. ಸೊ ನೋಡೋಣ ಬನ್ನಿ, ಯಾವುದಾದ್ರು ಆರ್ಟಿಕಲ್ ಪಬ್ಲಿಷ್ ಆಗಿದೆಯಾ ಇದಕ್ಕೆ ಅಂತ. ಸೊ ಯಾವುದಾದ್ರೂ ಆರ್ಟಿಕಲ್ ಪಬ್ಲಿಷ್ ಆಗಿದೆಯಾ ಅಂತ ನೋಡಿದ್ರೆ ಹೌದು. ಸೊ ಅವೆಂಡಸ್ ಸ್ಪಾರ್ಕ್ ಅನ್ನೋ ಬ್ರೋಕರೇಜ್ ಕಂಪ್ನಿ 111% ಅಪ್ಸೈಡನ್ನು ಈ ಕೆಮಿಕಲ್ ಸ್ಟಾಕ್ಗೆ ಕೊಟ್ಟಿದ್ದಾರೆ. ಸೊ ಈ ಅವೆಂಡಸ್ ಸ್ಪಾರ್ಕ್ ಅನ್ನೋ ಕಂಪ್ನಿ ಸ್ಟಾಕ್ ಪ್ರೈಸ್ ₹4,500 ಆಗುತ್ತೆ ಇನ್ನು ಎಷ್ಟರೊಳಗೆ, ಇನ್ನು 3 ಇಯರ್ಸ್ ಅಂತ ಹೇಳಿದ್ದಾರೆ. ಸೊ ಮುಂದಿನ 3 ವರ್ಷದೊಳಗೆ ಇವತ್ತು 1,700 ಇರೋ ಸ್ಟಾಕು ₹4,500 ಟಚ್ ಆಗುತ್ತೆ ಅಂತ ಅವೆಂಡಸ್ ಸ್ಪಾರ್ಕ್ ಈ ಆರ್ಟಿಕಲಲ್ಲಿ ಹೇಳಿದ್ದಾರೆ. ಸೊ ನಿಯೋಜನ್ ಕೆಮಿಕಲ್ ಸ್ಟಾಕ್ನ ಟೆಕ್ನಿಕಲ್ ಚಾರ್ಟ್ನ ನಾವು ನೋಡಿದ್ರೆ, ಇಲ್ಲಿ ವೀಕ್ಲಿ ಚಾರ್ಟ್ನ ನಾನು ತೊಗೊಂಡಿದ್ದೀನಿ. ಸೊ ವೀಕ್ಲಿ ಚಾರ್ಟಲ್ಲಿ ಈ ಲೈನ್ ಸೊ ಎಲ್ಲಿಗೆ ಕ್ಲೋಸ್ ಆಗಿದೆ, ಸೊ ಕ್ಲೋಸಿಂಗ್ ಲೈನ್ನ ನಾವು ನೋಡಿದ್ರೆ ನಿಮಗೆ ಸ್ಟಾಕು ಈಗ ಒಂದು ರೆಸಿಸ್ಟೆನ್ಸ್ ಪಾಯಿಂಟ್ಗೆ ಬಂದಿರೋದು ಗೊತ್ತಾಗುತ್ತೆ. ಸೊ ಸ್ಟಾಕ್ ಇಲ್ಲಿಗೆ ಟಚ್ ಆಗಿ ಇಲ್ಲಿಂದ ಮತ್ತೆ ಕೆಳಗೆ ಹೋಗುತ್ತಾ ಅಥವಾ ಇಲ್ಲಿಂದ ಬ್ರೇಕ್ಔಟ್ ಕೊಡುತ್ತಾ ಅಂತ ನಾಳೆ ನಮಗೆ ಗೊತ್ತಾಗುತ್ತೆ. ಸ್ಟಾಕು ಇವತ್ತು ಪ್ಯೂರ್ಲಿ ಓಡಿರೋದು ಒಂದು ಬೈ ಅನ್ನೋ ರೇಟಿಂಗ್ಗೆ. ಓಕೆ, ಸೊ ಸ್ಟಾಕ್ ನೀವು ನೋಡಿ, ಇಲ್ಲಿ ಇದು ಫಸ್ಟ್ ರೆಸಿಸ್ಟೆನ್ಸ್ ಪಾಯಿಂಟ್, ಸೊ ಸೆಕೆಂಡ್ ರೆಸಿಸ್ಟೆನ್ಸ್ ಪಾಯಿಂಟ್, ಈಗ ಥರ್ಡ್ ರೆಸಿಸ್ಟೆನ್ಸ್ ಪಾಯಿಂಟ್. ಸೊ ಈಗ 3ನೇ ಸತಿ ರೆಸಿಸ್ಟೆನ್ಸ್ ಪಾಯಿಂಟಲ್ಲಿ ಸ್ಟಾಕ್ ಬಂದಿದೆ. ನೋಡೋಣ ಇಲ್ಲಿಂದ ಬ್ರೇಕ್ಔಟ್ ಕೊಡುತ್ತಾ ಕೆಳಗಿಳಿಯುತ್ತಾ ಅಂತ. ಸೊ ಇದು ಒಂದು ಲಿಥಿಯಂ ಬ್ರೋಮಿಯಂ ಕೆಮಿಕಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋವಂಥ ಕಂಪ್ನಿ. ಸೊ ತುಂಬ ಒಳ್ಳೆ ಕಂಪ್ನಿ. ಸ್ಟಾಕು ಇವಾಗಲೇ ನಿಮಗೆ ಇಲ್ಲಿ ನಿಯರ್ಲಿ 20 to 30% ಡಿಸ್ಕೌಂಟನ್ನು ಕೊಟ್ಟಿತ್ತು. ಈಗ ಅಲ್ಲಿಂದ ಮೇಲಕ್ಕೆ ಸ್ಟಾಕು ಹೋಗಿ ಪರ್ಫಾರ್ಮ್ ಮಾಡಿದೆ ಅಲ್ವಾ.
ಸೊ ವೀಕ್ಷಕರೇ, ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಟೋಟಲ್ ಆಗಿ 3 ಕಂಪ್ನಿ ಮತ್ತು ನಿಫ್ಟಿ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಸೊ ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.